ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಬೋಯ್ ಸೈನ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ಹೊಸ ವಿಷಯದೊಂದಿಗೆ ಮುಂದೆ ಇದ್ದೀನಿ. ಮತ್ತು ಅದೇ ಫಿಟ್ಕರಿಯನ್ನು ತೊಗೊಳ್ತಾ ಇದ್ದೀನಿ. ಫಿಟ್ಕರಿಯಲ್ಲಿ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಎಷ್ಟೆಷ್ಟು ಉಪಯೋಗ ಇದೆ ಅಂತ ಹೇಳಿಬಿಟ್ಟು. ಬಟ್ ಈ ಫಿಟ್ಕರಿಯನ್ನು ನಾವು ಇನ್ನೊಂದು ರೀತಿಯಲ್ಲಿ ಉಪಯೋಗಿಸಿದ್ರೆ ಅದು ಫೇಸಿಗೆ ಎಷ್ಟು ಎಫೆಕ್ಟಿವ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸಣ್ಣ ಫಿಟ್ಕರಿಯನ್ನು ತೊಗೊಂಡಿದ್ದೀನಿ. ಆಲಮ್ ಅಂತ ಹೇಳ್ತಾರೆ, ಸ್ಫಟಿಕ ಅಂತ ಹೇಳ್ತಾರೆ. ತೊಗೊಂಡು ಒಂದು ಸಾಧಾರಣಕ್ಕೆ ಅದನ್ನು ಪುಡಿನ ಮಾಡ್ಕೊಂಡಿದ್ದೀನಿ. ಈ ಥರ ತರಿ ಆದ್ರೂ ಓಕೆ ಹಾಕ್ಬಿಟ್ಟು ಒಂದು ಹಂಚಲ್ಲಿ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ. ಓಕೆ, ಬಿಸಿ ಮಾಡಿಕೊಂಡು ಅದು ಈ ಥರ ಕರಗಿಬಿಟ್ಟು ಮತ್ತೆ ತಿರುಗಿ ಅದು ಗಟ್ಟಿ ಫಾರ್ಮ್ ಆಗುತ್ತೆ. ಇವಷ್ಟು ಪುಡಿ ಆಗುತ್ತೆ. ನಾವು ಹಾಕ್ತೀವಿ, ಆಮೇಲೆ ಈ ಥರನ ಬಿಸಿ ಮಾಡಿ ಕರಗಿಸ್ತೀವಿ. ಕರಗಾದ್ಮೇಲೆ ಸಾಲಿಡ್ ಫಾರ್ಮಲ್ಲಿ ಬರುತ್ತೆ, ಅಂದರೆ ಗಟ್ಟಿಯಾಗಿ ಬರುತ್ತೆ ಆ ಥರ. ಓಕೆ, ಇದು ಯಾವುದಕ್ಕೂ ಎಫೆಕ್ಟ್ ಆಗೋಲ್ಲ, ಹಂಚಿಗೂ ಎಫೆಕ್ಟ್ ಆಗೋಲ್ಲ, ಯಾವುದಕ್ಕೂ ಆಗೋದಿಲ್ಲ. ಸೊ ತೆಗ್ದಾದ್ಮೇಲೆ ಈ ಥರ ಸಾಲಿಡ್ ಫಾರ್ಮಲ್ಲಿ ಬರುತ್ತೆ, ಈ ಥರ ಪುಡಿಯಾಗಿ ಬರುತ್ತೆ. ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಮತ್ತೆ ತಿರುಗಿ ಸಣ್ಣ ಕುಟಾಣಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಸೊ ಈ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಏನು ಸ್ಫಟಿಕ ಅಂತ ಹೇಳ್ತೀವಿ, ಏನು ಆಲಮ್ ಅಂತ ಹೇಳ್ತೀವಿ, ಹಾಗೆ ಮತ್ತು ಏನು ಫಿಟ್ಕರಿ ಅಂತ ಹೇಳ್ತೀವಿ, ಇದನ್ನು ಶುದ್ಧೀಕರಣನ ಮಾಡ್ಕೊತೀವಿ ಅಂತ ಹೇಳಿ ಪುಡಿಯನ್ನು ಮಾಡಿಕೊಂಡು ಇನ್ನೂ ಸಣ್ಣಕ್ಕೆ ಫೈನ್ ಪುಡಿ ಮಾಡ್ಕೋಬೋದು. ಫೈನ್ ಪುಡಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಜರಡಿ ಹಿಡಿದು ಸ್ಮೂತ್ ಪೌಡ್ರು ಬರುತ್ತೆ. ಈ ಥರ ಪೌಡ್ರ್ ಫಾರ್ಮಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನಾವು ಉಪಯೋಗಿಸ್ಕೋಬೇಕಾದ್ರೆ ಯಾವಾಗ ಬೇಕಾದರೂ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಹಾಗೆ ಇಟ್ಕೊಳ್ಳಿ. ಇದು ಎಷ್ಟು ತಿಂಗಳಾದರೂ ಇದು ಇಡ್ಬೋದು, ಹಾಳಾಗೋದಿಲ್ಲ. ಜಾಸ್ತಿ ಫಾರ್ಮಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಒಂದು ಫೇಸ್ ಪ್ಯಾಕನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಯೂಸಸ್ ಆಲ್ರೆಡಿ ನಿಮಗೆ ಹೇಳಿಬಿಟ್ಟಿರ್ತೀನಿ. ಹಾಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಫಿಟ್ಕರಿ ಪೌಡ್ರು ಏನು ಶುದ್ಧೀಕರಣ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಳ್ಳಿ. ಆಲ್ರೆಡಿ ಯೂಸಸ್ ಎಲ್ಲದು ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, ನಿಮ್ಗೆ ಆಲ್ರೆಡಿ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದೀನಿ. ಇದರ ಜೊತೆಗೆ ರೋಸ್ ವಾಟ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಳೋ ಹಂತಕ್ಕವರೆಗೂ ನಾವಲ್ಲಿ ರೋಸ್ ವಾಟ್ರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ದಟ್ ನಾವು ಮುಖಕ್ಕೆ ಅಪ್ಲೈಗೆ ಎಷ್ಟು ಬೇಕಾಗುತ್ತಲ್ವ ಅಷ್ಟು ರೋಸ್ ವಾಟ್ರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾವು ಮುಖಕ್ಕೆ ಹಾಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಎಫೆಕ್ಟ್ ಆಗುತ್ತೆ. ಸೊ ಕೆಲವರಿಗೆ ಅಲೋವೆರಾ ಜೆಲ್ ಆಗೋದಿಲ್ಲ, ಕೆಲವರಿಗೆ ಫಟಿಕ ಆಗೋದಿಲ್ಲ. ಸೊ ಅದನ್ನೆಲ್ಲ ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ 2 ಸತಿಯನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಯಮಿತವಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬಂದರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಬಂಗಾಗಲಿ ಅಥವಾ ಕಲೆಗಳಾಗಲಿ, ಓಪನ್ ಸ್ಪೋರ್ಸ್ ಆಗಲಿ, ಇವು ಬೇಗ ಹೋಗಿಬಿಡುತ್ತವೆ. ಅಂದರೆ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ಇದು ಮಾಡಿ. ಎಸ್ಪೆಷಲಿ ಇದು ಆಯಿಲ್ ಇರೋರಿಗೆ ಮಾತ್ರ ತುಂಬ ವರ್ಕ್ ಆಗುತ್ತೆ. ಯಾಕಪ್ಪ ಅಂತಂದರೆ ಬೇಗ ಡ್ರೈ ಆಗುತ್ತೆ. ಈಗೇನು ನಾವು ಆಲಮ್ ಅಂತ ಹೇಳ್ತೀವಲ್ವ, ಬೇಗ ಮುಖ ಎಲ್ಲ ಡ್ರೈ ಮಾಡಿಬಿಡುತ್ತೆ. ಎಣ್ಣೆ ಬಸಿತಾ ಇರೋದಂತೂ ಇವತ್ತಿಗೆ ಬೇಗ ಕಮ್ಮಿ ಮಾಡುತ್ತೆ. ಸೊ ಇದೆಲ್ಲ ಹಚ್ಕೊಂಡು ಮುಖ ಎಲ್ಲ ತೊಳ್ಕೊಂಡು 15ರಿಂದ 20 ನಿಮಿಷ ಬಿಟ್ಟಾದಮೇಲೆ ಮುಖ ತೊಳ್ಕೊಂಡಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಆ ಸಾಫ್ಟ್ನೆಸ್ ಗೊತ್ತಾಗುತ್ತೆ, ಕ್ಲೀನ್ನೆಸ್ ಗೊತ್ತಾಗುತ್ತೆ, ಆಮೇಲೆ ಮುಖ ಕ್ಲೀನಾಗಿರೋದು ಗೊತ್ತಾಗುತ್ತೆ. ನಿಮಗೆ ಆ ಅನುಭವ ಫೀಲ್ ಆಗುತ್ತೆ. ಸೊ ಇದು ಹಚ್ಕೊಂಡು ಆಗಿದ ತಕ್ಷಣ ಕೂಡಲೇ ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕಾಗತ್ತೆ ಅಲ್ವಾ. ಆಮೇಲೆ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ. ಒಂದ್ಸಲಿ ನೀವು ಹಚ್ಕೊಳ್ಳಿ, ಇದು ರಿಸಲ್ಟ್ ನಿಮಗೆ ಮುಂದೆ ಗೊತ್ತಾಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋನಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.